ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಬರ್ರಿ ಇವತ್ತು ತುಳಸಿ ಹೂವನ್ನು ಎಲ್ಲಿಟ್ರೆ ಇದ್ದಕ್ಕಿದ್ದಂತೆ ನಮಗೆ ಹಣದ ಸಮಸ್ಯೆ ಬಗೆಹರ್ತೈತಿ ಮತ್ತು ಅನಾರೋಗ್ಯದ ಸಮಸ್ಯೆ ದೂರವಾಗ್ತೈತಿ ಎಂಬ ಮಾಹಿತಿ ತೊಗೊಂಡು ಬಂದೀನಿ. ನೋಡ್ರಿ, ಈ ತುಳಸಿ ಹೂಗಳು ವಿಷ್ಣು ದೇವನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಮತ್ತು ಕುಬೇರ ದೇವನಿಗೆ ಅತ್ಯಂತ ಪ್ರಿಯವಾದದ್ದು. ನೋಡ್ರಿ, ತುಳಸಿ ಹೂಗಳಿಗೆ ವ್ಯಕ್ತಿಯ ಹಣದ ಸಮಸ್ಯೆಗಳನ್ನು, ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಇದೆ. ತುಳಸಿ ಹೂಗಳನ್ನು ಮತ್ತು ಕೆಲವರು ತುಳಸಿ ಮಂಜರಿ ಅಂತ ಕರೀತಾರೆ ನೋಡ್ರಿ. ಮತ್ತು ತುಳಸಿ ಹೂಗಳ ಎಲ್ಲರೂ ನೋಡಿರ್ತಾರೆ. ತುಳಸಿ ಸಾಮಾನ್ಯವಾಗಿ ಎಲ್ಲರ ಮನೆ ಮುಂದೆ ಇದೇ ಇರುತ್ತೆ. ತುಳಸಿ ಸಸ್ಯವು ಹಿಂದೂ ಧರ್ಮದಲ್ಲಿ ಅದರ ವಿವಿಧ ಆಧ್ಯಾತ್ಮಿಕ ಗುಣಗಳಿಂದ ವಿಶೇಷವಾಗಿದ್ದು, ಸನಾತನ ಧರ್ಮದ ಪ್ರಕಾರ ತುಳಸಿಯು ಭಗವಾನ್ ವಿಷ್ಣುವಿಗೆ ಬಹಳ ಪ್ರಿಯವಾಗಿದ್ದು ಮತ್ತು ಆದ್ದರಿಂದ ಇದನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿದೆ. ಅದರಲ್ಲಿಯೂ ನಾಳೆ ಉತ್ತತ್ತಿ ಏಕಾದಶಿ ಹಸ್ತ ನಕ್ಷತ್ರದಲ್ಲಿ ಬಂದಿದ್ದರಿಂದ ನಮಗೆ ಯಾವುದೇ ಕೆಲಸ ಕಾರ್ಯಗಳು ವಿಘ್ನ ಇಲ್ಲದೆ, ಅಡೆತಡೆ ಇಲ್ಲದೆ ನಿವಾರಣೆ ಆಗ್ತದೆ. ನಾಳೆ ಏಕಾದಶಿ ಇರೋದರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗಲು ನಾವು ವಿಷ್ಣು ದೇವನಿಗೆ, ಲಕ್ಷ್ಮೀ ದೇವಿಗೆ ಇಷ್ಟವಾಗುವ ಕೆಲಸ ಏನಂದ್ರೆ ತುಳಸಿಯ ಗಿಡಕ್ಕೆ ಹಾಲು ಮತ್ತು ಜೇನುತುಪ್ಪವನ್ನು ಅದರ ಬುಡಕ್ಕೆ ಹಾಕೋದ್ರಿಂದ ಹಾಕಿ ಅದನಂತರ ಅದರಲ್ಲಿ ಬಿಟ್ಟಂಥ ಹೂವನ್ನು ವಿಷ್ಣು ದೇವನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ನಮ್ಮಲ್ಲಿರುವಂಥ ಕಷ್ಟಗಳು ನಿವಾರಣೆ ಆಗ್ತವೆ ಮತ್ತು ಆರ್ಥಿಕ ಸಮಸ್ಯೆಗಳು ನಾವು ಬಗೆಹರಿತವೆ. ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸ್ತತಿ. ಹಾಗೆ ನಾವು ಅನಾರೋಗ್ಯದಿಂದ ಮುಕ್ತರಾಗ್ತೀವಿ. ನಿಮ್ಮ ಮನೆಯಲ್ಲಿರುವಂಥ ತುಳಸಿ ಗಿಡದಲ್ಲಿರೋ ಹೂವನ್ನು ವಿಷ್ಣುವಿಗೆ ಅರ್ಪಿಸಿ ಮತ್ತು ಲಕ್ಷ್ಮೀ ಮಾತೆಗೆ ಅರ್ಪಿಸಿ. ವಿಷ್ಣು ದೇವನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಹಾಗೂ ನಿಮ್ಮನ್ನು ಅವನು ಎಲ್ಲ ರೀತಿಯ ಸಂಕಷ್ಟಗಳನ್ನು ಪಾರು ಮಾಡ್ತಾನೆ. ನಾಳೆ ವಿಶೇಷ ಯೋಗದಲ್ಲಿ ಏಕಾದಶಿ ಬಂದಿದ್ದರಿಂದ ನೀವು ವಿಷ್ಣುವಿಗೆ ಇಷ್ಟವಾಗಿದ್ದ ಕೆಲಸ ಮಾಡೋದ್ರಿಂದ ನಿಮಗೆ ಸಕಲ ಕಷ್ಟಗಳ ನಿವಾರಣೆ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಸಂತೋಷ ಮತ್ತು ಸಮೃದ್ಧಿಯ ಮರಳಿ ನಮಗೆ ಮತ್ತು ವಾಪಸ್ ಮನೆಗೆ ಬರ್ತಾವೆ. ನಾವು ಅಂದುಕೊಂಡ ಕೆಲಸಗಳೆಲ್ಲ, ಕಾರ್ಯಗಳು ವಿಘ್ನ ಇಲ್ಲದೆ ಆಗ್ತಾವೆ. ಏನು ಮಾಡೋದಂದ್ರೆ ರೀ, ಈ ತುಳಸಿ ಹೂವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಮ್ಮ ಮನೆ ದೇವರ ಕೋಣೆಯಲ್ಲಿ ವಿಷ್ಣುವಿನ ವಿಗ್ರಹದ ಹಿಂದೆ ಬಳಿ ಮುಚ್ಚಿಡೋದು. ನೀವು ಈ ರೀತಿಯಾಗಿ ಯಾರಿಗೆ ಕಾಣದಂತೆ ತುಳಸಿ ಹೂವನ್ನು ಬಚ್ಚಿಡುವುದರಿಂದ ನಿಮ್ಮ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಮರಳಿ ಬರುತ್ತದೆ. ಈ ತುಳಸಿ ಹೂವನ್ನು ನಮ್ಮ ಹಣದ ಚೀಲದಲ್ಲಿ ಅಥವಾ ಪರ್ಸಿನಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಟ್ಟುಕೊಂಡರೆ ನಿಮಗೆ ಆರ್ಥಿಕ ಸಮಸ್ಯೆಗಳು ಎದುರಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಎದುರಾಗೋದಿಲ್ಲ. ಅದರಲ್ಲೂ ನಾಳೆ ವಿಷ್ಣು ಭಗವಾನ್ಗೆ ವಿಷ್ಣು ಸಹಸ್ರನಾಮ ಅನ್ನೋದ್ರಿಂದ ನಮ್ಮಲ್ಲಿರುವಂಥ ಕಷ್ಟಗಳು ನಿವಾರಣೆ ಆಗ್ತವೆ. ತುಳಸಿ ಹೂಗಳನ್ನು ನಾವು ಈ ರೀತಿ ಬಳಸೋದ್ರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ಸಂಪತ್ತು, ಸಮೃದ್ಧಿ ಸದಾ ನಮ್ಮೊಂದಿಗೆ ಇರುವಂತೆ ಮಾಡುತ್ತದೆ. ಆರೋಗ್ಯದ ಸಮಸ್ಯೆಗಳಿಂದಲೂ ನಮ್ಮನ್ನು ಮುಕ್ತಿಗೊಳಿಸುತ್ತದೆ. ಕೇವಲ ಅಲ್ಲದೆ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯಲು ಇದು ರಾಮಬಾಣವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.